ನೀವು ಆ ರೀತಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳೋದಾದರೆ ಮೊದಲು ನಿಮ್ಮ ಚೀಫ್ ಸೆಕ್ರೆಟರಿ ಮೇಲೆ ಕ್ರಮ ತಗೊಳ್ಳಿ. ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ, ಗವರ್ನರ್ನ ವಾಪಸ್ ಕರೆಸ್ಕೊಳ್ಳಿ. ಅವರು ಭಾಗಿಯಾಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ. ಇಂಟೆಲಿಜೆನ್ಸ್ ಹೆಡ್ ಯಾರು? ಮಾನ್ಯ ಮುಖ್ಯಮಂತ್ರಿಗಳು. DPR ಹೆಡ್ ಯಾರು? ಚೀಫ್ ಸೆಕ್ರೆಟರಿ. ಮತ್ತು ಅದಕ್ಕೂ CM. ನಿಮ್ಮಲ್ಲಿ ಲೋಪ ಇಟ್ಕೊಂಡು ಹಗಲು ರಾತ್ರಿ 24 ಗಂಟೆ ಕೆಲಸ ಮಾಡುವಂಥ ಪೊಲೀಸ್ ಇಲಾಖೆ ಮೇಲೆ ಯಾಕೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ತೋರಿಸ್ತಾ ಇದ್ದೀರಾ? ಗೊತ್ತಿರಲಿಲ್ವಾ ನಿಮಗೆ? 2000 ಜನ ಸೇರ್ತಾರೆ ಅಂತೇಳಿ ಅವರನ್ನು ವಿಧಾನಸೌಧ ಮುಂದೆ ಕರೆದೇ ಇದ್ದರೆ ಅವ್ರು ಯಾಕೆ ಸನ್ಮಾನ ಇಟ್ಕೋತಿದ್ರು? ಅಲ್ಲೇ ಕಾರ್ಯಕ್ರಮ ಫಿಕ್ಸ್ ಆಯ್ತಿತ್ತು. ಹಾಗಂತ ಆಗಿರೋ ಘಟನೆಗೆ ಎಲ್ಲರೂ ಕಾರಣರಾಗಿದ್ದೀವಿ. ಪಾಪ ಅವ್ರನ್ನ ಯಾಕೆ ಬಲಿಪಶು ಮಾಡ್ತೀವಿ? ಆಮೇಲೆ ನಾವು ಮಾಡಿದಂಥ ಸರ್ಕಾರಿ ಕಾರ್ಯಕ್ರಮದಲ್ಲಿ ಯಾವುದೇ ದುರ್ಘಟನೆ ಆಗಿಲ್ಲ. ಸ್ಟೇಡಿಯಮ್ಮಲ್ಲಾಗಿ, ಸ್ಟೇಡಿಯಂ ಹೊರ ರಾಜ್ಯದಲ್ಲಿದೆಯಾ, ಹೊರ ದೇಶದಲ್ಲಿದೆಯಾ? ನಿಮ್ಮ ಸಚಿವರು ಹೋಗಿಲ್ವಾ? ಯಾಕೆ ನೀವು ಪೊಲೀಸ್ ಇಲಾಖೆಯವ್ರನ್ನ ಸಸ್ಪೆಂಡ್ ಮಾಡೋದೇ ಆಗಿದ್ದರೆ, ನೀವು ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳೇಬೇಕು ಅನ್ನೋದಾದರೆ ಮೊದಲು ನಿಮ್ಮ ಚೀಫ್ ಸೆಕ್ರೆಟರಿ ಮೇಲೆ ಕ್ರಮ ತಗೋಬೇಕು. ಯಾರ್ಯಾರು ಡಯಾಸ್ ಮೇಲೆ ಇದ್ದೀರಿ ಅವರೆಲ್ಲರೂ ಕಾರಣರು. ದಯವಿಟ್ಟು ಅಮಾನತ್ತು ಆದೇಶನ ವಾಪಸ್ ತಗೊಳ್ಳಿ. ನಾವು ಪಾಪ ದಯಾನಂದ್ ಮೈಸೂರಲ್ಲೇ ಪೊಲೀಸ್ ಕಮಿಷನರಾಗಿ ಕೆಲಸ ಮಾಡಿದವರು. ಅವ್ರು ಇನ್ನೊಬ್ಬರು DCP ಶೇಖರ್. ನಾವು ಅವರೆಲ್ಲರನ್ನೂ ನೋಡಿದ್ದೀವಿ ಹತ್ತಿರದಿಂದ. ಅವ್ರೇನು ಪಾಪ ಮಾಡವ್ರೆ? ನಿಮ್ಮ 4 ಗಂಟೆ ತನಕ ರಕ್ಷಣೆ ಮಾಡಿದ್ದೆ ತಪ್ಪ? ಹಾಗಿದ್ದರೆ ನೀವು ಕ್ರಮನೇ ತಗೊಳ್ಳೋದಾದರೆ ನಿಮ್ಮ ಇಂಟೆಲಿಜೆನ್ಸ್ IG ಅವರ ಶ್ರೀಮತಿಯವರು ಕಾಂಗ್ರೆಸ್ ಡಿಫಿಟೆಡ್ MLA ಅವರು ಅಂತ ಬಿಟ್ಟಿದ್ದೀರಾ? ಹಾಂ, ಅವರು ರಿಪೋರ್ಟ್ ಕೊಡದೇ ಇದ್ದರೆ ಅವ್ರ ತಪ್ಪು, ಅವ್ರ ಮೇಲೆ ತಗೊಳ್ಳಿ. ಅವ್ರು ರಿಪೋರ್ಟ್ ಕೊಟ್ಟುವೆ ಕಾರ್ಯಕ್ರಮ ಮಾಡಿದರೆ ನಿಮ್ಮ ಚೀಫ್ ಸೆಕ್ರೆಟ್ರಿ ಮತ್ತು ನಿಮ್ಮ ಗೃಹ ಇಲಾಖೆ ಸೆಕ್ರೆಟ್ರಿ ಮತ್ತು ನೀವು ಮುಖ್ಯಮಂತ್ರಿಗಳು ನೀವೇ ಕಾರಣ. ಯಾಕೆ 11 ಜನ ಪಾಪ ಅಮೂಲ್ಯ ಜೀವಗಳು ಕಳ್ಕೊಂಡಿದ್ದೀವಿ. ದಯಮಾಡಿ ಮತ್ತೆ ಪರಾಮರ್ಶೆ ಮಾಡಿ, ಆದೇಶನ ರದ್ದು ಮಾಡಿ. ಆ ಕುಟುಂಬಗಳಿಗೆ ಏನಾಗಬೇಕು ಮಾಡಿ. ನಾನೇನು ಉಳ್ಕೆಯವ್ರಿಗೆ ಕ್ರಮ ತಗೊಳ್ಳಿ ಅಂತ ಹೇಳಲ್ಲ.